ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 3/7/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಬೇಹದ್ದಿನ ನಾಟಕದಲ್ಲಿ ನೀವು ಅದ್ಭುತವಾದ ಪಾತ್ರಧಾರಿಗಳಾಗಿದ್ದೀರಾ. ಇದು ಅನಾದಿ ನಾಟಕ ಆಗಿದೆ. ಈ ನಾಟಕದಲ್ಲಿ ಸ್ವಲ್ಪ ಕೂಡ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ. ಇಂದಿನ ಪ್ರಶ್ನೆಯಾಗಿದೆ, ಬುದ್ಧಿವಂತ ದೂರಾದೇಶಿ ಮಕ್ಕಳು ಯಾವ ಒಂದು ಮಾತಿನ ರಹಸ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಉತ್ತರ, ಮೂಲ ವಚನದಿಂದ ಹಿಡಿದು ಈ ಸಂಪೂರ್ಣ ನಾಟಕದ ಆದಿ ಮಧ್ಯ ಅಂತ್ಯದ ಆಳವಾದ ರಹಸ್ಯ ಏನಿದೆ, ಆ ರಹಸ್ಯವನ್ನು ದೂರಾದೇಶಿ ಮಕ್ಕಳು ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಬೀಜ ಮತ್ತು ವೃಕ್ಷದ ಸಂಪೂರ್ಣ ಜ್ಞಾನ ದೂರಾದೇಶಿ ಮಕ್ಕಳ ಬುದ್ಧಿಯಲ್ಲಿ ಇರುತ್ತದೆ. ಈ ಬೇಹದ್ದಿನ ನಾಟಕದಲ್ಲಿ ಆತ್ಮ ಅನ್ನುವ ಪಾತ್ರಧಾರಿ ಈ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಿದೆ ಅನ್ನುವುದು ಅವರಿಗೆ ಗೊತ್ತಿರುತ್ತದೆ. ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ನಾವು ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಯಾವ ಪಾತ್ರಧಾರಿಯು ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಇಂದಿನ ಗೀತೆಯಾಗಿದೆ, ನೀನು ರಾತ್ರಿಯೆಲ್ಲ ಮಲಗಿ ಕಳೆದಿದ್ದೀಯ, ಹಗಲೆಲ್ಲ ಊಟ ಮಾಡಿ ಕಳೆದಿದ್ದೀಯ. ಓಂ ಶಾಂತಿ. ಈ ಗೀತೆಯನ್ನು ನೀವು ಕೇಳಿದಿರಿ. ಈ ಗೀತೆಯಲ್ಲಿ ಕೆಲವೊಂದು ಶಬ್ದ ಸರಿಯಾದ ಶಬ್ದ ಆಗಿದೆ, ಕೆಲವೊಂದು ಶಬ್ದ ತಪ್ಪಾಗಿದೆ. ಸುಖದ ಸಮಯದಲ್ಲಿ ಯಾರು ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ. ದುಃಖ ಅಂತೂ ಅವಶ್ಯವಾಗಿ ಎಲ್ಲರ ಜೀವನದಲ್ಲೂ ಬರುತ್ತದೆ. ಎಲ್ಲರೂ ದುಃಖಿಗಳಾದಾಗ ಸುಖವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರಬೇಕಾಗುತ್ತದೆ. ಮಧುರಾತಿ ಮಧುರ ಮಕ್ಕಳಿಗೆ ಗೊತ್ತಿದೆ, ಈಗ ನಾವು ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಶಾಂತಿಧಾಮ ಮತ್ತು ಸುಖಧಾಮ ಎಂದು ಕರೆಯಲಾಗುತ್ತದೆ. ಮೊದಲು ಮುಕ್ತಿ, ನಂತರ ಜೀವನ್ ಮುಕ್ತಿ. ಶಾಂತಿಧಾಮ ನಮ್ಮ ಮನೆಯಾಗಿದೆ. ಆ ಮನೆಯಲ್ಲಿ ಯಾವುದೇ ಪ್ರಕಾರದ ಪಾತ್ರವನ್ನು ಅಭಿನಯ ಮಾಡುವುದಿಲ್ಲ. ಪಾತ್ರಧಾರಿಗಳು ವಾಪಸ್ ಮನೆಗೆ ಹೋಗುತ್ತಾರೆ. ಮನೆಯಲ್ಲಿ ಪಾತ್ರಧಾರಿಗಳು ಪಾತ್ರವನ್ನು ಅಭಿನಯ ಮಾಡುವುದಿಲ್ಲ. ಸ್ಟೇಜ್ನ ಮೇಲೆ ಪಾತ್ರವನ್ನು ಮಾಡಲಾಗುತ್ತದೆ. ಅದೇ ರೀತಿ ಈ ಸೃಷ್ಟಿ ಕೂಡ ಸ್ಟೇಜ್ ಆಗಿದೆ. ಹೇಗೆ ಜಗತ್ತಿನಲ್ಲಿ ಹದ್ದಿನ ನಾಟಕ ನಡೆಯುತ್ತದೆಯೋ ಅದೇ ರೀತಿ ಇದು ಬೇಹದ್ದಿನ ನಾಟಕ ಆಗಿದೆ. ಈ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ವಾಸ್ತವದಲ್ಲಿ ಇದು ಯಾತ್ರೆ ಆಗಿದೆ ಅಥವಾ ಯುದ್ಧ ಆಗಿದೆ. ಯಾತ್ರೆ ಅಥವಾ ಯುದ್ಧ ಅನ್ನುವ ಶಬ್ದವನ್ನು ನಿಮಗೆ ಅರ್ಥ ಆಗುವಂತೆ ತಿಳಿಸುವುದಕ್ಕೋಸ್ಕರ ಕಾರ್ಯದಲ್ಲಿ ಬಳಸಲಾಗುತ್ತದೆ. ಇನ್ನು ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಪ್ರಕಾರದ ಯುದ್ಧ ಸ್ವಲ್ಪ ಕೂಡ ನಡೆಯುವುದಿಲ್ಲ. ಯಾತ್ರೆ ಅನ್ನುವ ಶಬ್ದ ಕೂಡ ಇದೆ. ಇನ್ನು ಇದು ನೆನಪಾಗಿದೆ. ತಂದೆಯನ್ನು ನೆನಪು ಮಾಡುತ್ತಾ ನೀವು ಪಾವನರಾಗುತ್ತೀರಾ. ಈ ಯಾತ್ರೆ ಈಗ ಪೂರ್ಣ ಆಗುತ್ತದೆ. ಈ ಯಾತ್ರೆ ಈಗ ಇಲ್ಲೇ ಪೂರ್ಣ ಆಗಬೇಕು. ನೀವೀಗ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ, ನೀವೀಗ ಪಾವನ ಆತ್ಮರಾಗಿ ನಿಮ್ಮ ಮನೆಗೆ ವಾಪಸ್ ಹೋಗಬೇಕು. ಅಪವಿತ್ರ ಆತ್ಮರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಆತ್ಮನಾದ ನನ್ನಲ್ಲಿ ಸಂಪೂರ್ಣ ನಾಟಕ ಚಕ್ರದ ಪಾತ್ರ ಫಿಕ್ಸ್ ಆಗಿದೆ. ಈಗ ಆ ಪಾತ್ರ ಪೂರ್ಣ ಆಗಿದೆ. ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ. ಮಕ್ಕಳೇ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಬಲೆ ಮಕ್ಕಳಾದ ನೀವು ಇಲ್ಲಿ ಕುಳಿತಿರಬಹುದು ಅಥವಾ ಎಲ್ಲೇ ಕುಳಿತಿರಬಹುದು. ನೀವೀಗ ಎಲ್ಲಿಗೂ ಹೋಗುವುದಿಲ್ಲ. ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ಪಾವನರಾಗುತ್ತೀರಾ. ಇಲ್ಲಿ ಯುದ್ಧದ ಯಾವ ಮಾತೂ ಇಲ್ಲ. ನೀವೀಗ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆತ್ಮರಾಗಬೇಕು. ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಮಕ್ಕಳಿಗೆ ಗೊತ್ತಿದೆ, ನಮ್ಮ 84 ಜನ್ಮದ ಪಾತ್ರ ಈಗ ಪೂರ್ಣ ಆಗುತ್ತದೆ. ಭಾರತ ಸತೋ ಪ್ರಧಾನ ಆಗಿತ್ತು.
ಸತೋ ಪ್ರಧಾನ ಭಾರತದಲ್ಲಿ ಅವಶ್ಯವಾಗಿ ಮನುಷ್ಯರೇ ಇರುತ್ತಾರೆ. ಭೂಮಿ ಮುಂತಾದದ್ದು ಬದಲಾಗುತ್ತದೆಯೇನು? ಭೂಮಿ ಏನು ಚೇಂಜ್ ಆಗುವುದಿಲ್ಲ. ನಿಮಗೆ ಗೊತ್ತಿದೆ, ನಾವೇ ಸತೋ ಪ್ರಧಾನ ಆತ್ಮರಾಗಿದ್ದೆವು, ನಂತರ ನಾವೇ ತಮೋ ಪ್ರಧಾನರಾಗಿದ್ದೇವೆ. ಈಗ ಪುನಃ ನಾವೇ ಸತೋ ಪ್ರಧಾನರಾಗಬೇಕು. ಮನುಷ್ಯರು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಆದರೆ ಆ ಪರಮಾತ್ಮ ತಂದೆ ಯಾರಾಗಿದ್ದಾರೆ, ಪರಮಾತ್ಮ ತಂದೆ ಹೇಗೆ ಬರುತ್ತಾರೆ ಅನ್ನುವ ಯಾವ ಮಾತನ್ನೂ ಜನ ತಿಳಿದುಕೊಂಡಿಲ್ಲ. ಈಗ ಪರಮಾತ್ಮ ತಂದೆ ನಿಮ್ಮನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದ್ದಾರೆ. ನೀವೀಗ ಎಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಸತ್ಯುಗದಲ್ಲಿ ಬಡವರೂ ಕೂಡ ಬಹಳಷ್ಟು ಶ್ರೇಷ್ಠರಾಗಿರುತ್ತಾರೆ. ಸತ್ಯುಗದ ಬಡವರು ಕಲಿಯುಗದ ಶ್ರೀಮಂತರಿಗಿಂತ ಬಹಳಷ್ಟು ಶ್ರೇಷ್ಠರಾಗಿದ್ದಾರೆ. ಬಲೆ, ಎಷ್ಟು ದೊಡ್ಡ ದೊಡ್ಡ ರಾಜರು ಕಲಿಯುಗದಲ್ಲಿ ಇದ್ದರು. ಆ ರಾಜರ ಬಳಿ ಬಹಳಷ್ಟು ಧನ ಸಂಪತ್ತು ಇತ್ತು. ಆದರೆ ಕಲಿಯುಗದ ರಾಜರಂತೂ ವಿಕಾರಿಗಳೇ ಆಗಿದ್ದಾರೆ ತಾನೆ. ಕಲಿಯುಗದ ರಾಜರಿಗಿಂತ ಸತ್ಯುಗದ ಸಾಧಾರಣ ಪ್ರಜೆಗಳೂ ಕೂಡ ಬಹಳಷ್ಟು ಶ್ರೇಷ್ಠರಾಗಿರುತ್ತಾರೆ. ಪರಮಾತ್ಮ ತಂದೆ ಕಲಿಯುಗದ ರಾಜರಿಗೂ ಸತ್ಯುಗದ ಪ್ರಜೆಗಳಿಗೂ ಇರುವಂತಹ ಅಂತರದ ಬಗ್ಗೆ ತಿಳಿಸುತ್ತಾರೆ. ರಾವಣನ ನೆರಳು ಬಿದ್ದ ತಕ್ಷಣ ನೀವೆಲ್ಲರೂ ಪತಿತರಾಗುತ್ತೀರಾ. ನಿರ್ವಿಕಾರಿ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಸ್ವಯಂವನ್ನು ಪತಿತರು ಎಂದು ಹೇಳಿಕೊಂಡು ನಿರ್ವಿಕಾರಿ ದೇವತೆಗಳಿಗೆ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಈ ಕಲಿಯುಗದಲ್ಲೇ ಬರುತ್ತಾರೆ. ತಂದೆ ಬಂದ ತಕ್ಷಣ ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ತಂದೆ ಕರೆದುಕೊಂಡು ಹೋಗುತ್ತಾರೆ. ಇದು 1 ಸೆಕೆಂಡ್ನ ಮಾತಾಗಿದೆ. ಇನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ 3ನೇ ನೇತ್ರವನ್ನು ನೀಡಿದ್ದಾರೆ. ಈಗ ಮಕ್ಕಳಾದ ನೀವು ದೂರಾದೇಶಿಗಳಾಗುತ್ತೀರಾ. ಮೇಲೆ ಮೂಲ ವತನದಿಂದ ಹಿಡಿದು ಸಂಪೂರ್ಣ ನಾಟಕ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ನೆನಪಿನಲ್ಲಿ ಇದೆ. ಹೇಗೆ ಜನ ಹದ್ದಿನ ನಾಟಕವನ್ನು ನೋಡಿ ಬಂದು ಆ ನಾಟಕದ ಕಥೆಯನ್ನು ಹೇಳುತ್ತಾರೆ, ನಾಟಕದಲ್ಲಿ ಎಂತೆಂತಹ ದೃಶ್ಯವನ್ನು ನೋಡಿದೆವು ಎಂದು. ಬುದ್ಧಿಯಲ್ಲಿ ಸಂಪೂರ್ಣ ನಾಟಕದ ಜ್ಞಾನ ತುಂಬಿರುತ್ತದೆ. ಆ ನಾಟಕದ ಕಥೆಯನ್ನು ವರ್ಣನೆ ಮಾಡುತ್ತಾರೆ. ಆತ್ಮದಲ್ಲಿ ನಾಟಕದ ಕಥೆಯನ್ನು ತುಂಬಿಕೊಂಡು ಬರುತ್ತಾರೆ. ಬಂದು ಅನ್ಯರ ಸಮ್ಮುಖದಲ್ಲಿ ಆ ಕಥೆಯನ್ನು ಹೇಳುತ್ತಾರೆ. ಅದೇ ರೀತಿ ಇದು ಬೇಹದ್ದಿನ ಮಾತಾಗಿದೆ. ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಈ ಬೇಹದ್ದಿನ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯ ಇರಬೇಕು. ಈ ನಾಟಕ ಪುನರಾವರ್ತನೆ ಆಗುತ್ತದೆ. ಆ ಹದ್ದಿನ ನಾಟಕದಲ್ಲಿ ಒಬ್ಬ ಪಾತ್ರಧಾರಿ ನಾಟಕವನ್ನು ಬಿಟ್ಟು ಹೋದರೆ ಅವರ ಬದಲು ಇನ್ನೊಬ್ಬರು ಆ ಪಾತ್ರವನ್ನು ಮಾಡಲು ಬರಬಹುದು. ಆ ನಾಟಕದಲ್ಲಿ ಯಾರಿಗಾದರೂ ಕಾಯಿಲೆ ಬಂದರೆ, ಅಂದರೆ ಪಾತ್ರಧಾರಿಗಳಿಗೆ ಕಾಯಿಲೆ ಬಂದರೆ, ಆ ಪಾತ್ರಧಾರಿಯನ್ನು ಚೇಂಜ್ ಮಾಡಿ ಬೇರೆ ಪಾತ್ರಧಾರಿಗಳನ್ನು ನಾಟಕದಲ್ಲಿ ಸೇರಿಸಿಕೊಳ್ಳಬಹುದು. ಇದು ಚೈತನ್ಯ ನಾಟಕ ಆಗಿದೆ. ಈ ನಾಟಕದಲ್ಲಿ ಸ್ವಲ್ಪ ಕೂಡ ಅದಲು ಬದಲು ಆಗಲು ಸಾಧ್ಯ ಇಲ್ಲ. ಈ ನಾಟಕದಲ್ಲಿ ಏನನ್ನೂ ಚೇಂಜ್ ಮಾಡಲು ಸಾಧ್ಯ ಇಲ್ಲ. ಮಕ್ಕಳಾದ ನಿಮಗೆ ಗೊತ್ತಿದೆ, ನಾನು ಆತ್ಮ ಆಗಿದ್ದೇನೆ. ಈ ಶರೀರ ನನಗೆ ವಸ್ತ್ರ ಆಗಿದೆ. ಈ ಶರೀರ ಅನ್ನುವ ವಸ್ತ್ರವನ್ನು ಧರಿಸಿಕೊಂಡು ನಾನು ಬಹುರೂಪಿಯಾಗಿ ಪಾತ್ರವನ್ನು ಅಭಿನಯ ಮಾಡುತ್ತೇನೆ. ನನ್ನ ನಾಮ, ರೂಪ, ದೇಶ, ಶಾರೀರಿಕ ಚಿತ್ರ ಎಲ್ಲವೂ ಬದಲಾಗುತ್ತಿರುತ್ತದೆ. ಪಾತ್ರಧಾರಿಗಳಿಗೆ ತಮ್ಮ ಪಾತ್ರದ ಬಗ್ಗೆ ಗೊತ್ತಿರುತ್ತದೆ ತಾನೆ. ಪರಮಾತ್ಮ ತಂದೆ ಮಕ್ಕಳಿಗೆ ಈ ನಾಟಕ ಚಕ್ರದ ರಹಸ್ಯವನ್ನು ತಿಳಿಸುತ್ತಿರುತ್ತಾರೆ. ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ನಾವು ಪಾತ್ರವನ್ನು ಅಭಿನಯ ಮಾಡುತ್ತಾ ಬರುತ್ತೇವೆ. ನಂತರ ಪುನಃ ಪರಮಧಾಮಕ್ಕೆ ಹೋಗಿ ಪರಮಧಾಮದಿಂದ ಈ ಸೃಷ್ಟಿಗೆ ಹೊಸದಾಗಿ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಈ ಎಲ್ಲಾ ಜ್ಞಾನದ ಮಾತನ್ನು ವಿಸ್ತಾರವಾಗಿ ಅನ್ಯರಿಗೆ ತಿಳಿಸಲು ಸಮಯ ಬೇಕಾಗುತ್ತದೆ. ಬೀಜ ಆದಂತಹ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಬೀಜ ಆದಂತಹ ತಂದೆಯಲ್ಲಿ ಜ್ಞಾನ ಇದ್ದರೂ ಕೂಡ ಆ ಜ್ಞಾನವನ್ನು ಮಕ್ಕಳಿಗೆ ತಿಳಿಸಲು ಸಮಯ ಬೇಕಾಗುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಬೀಜ ಮತ್ತು ವೃಕ್ಷದ ರಹಸ್ಯ ಇದೆ. ಅದರಲ್ಲೂ ಕೂಡ
ಯಾರು ಒಳ್ಳೆಯ ಬುದ್ಧಿವಂತ ಮಕ್ಕಳಾಗಿದ್ದಾರೋ ಅವರು ತಿಳಿದುಕೊಂಡಿದ್ದಾರೆ, ಈ ವೃಕ್ಷದ ಬೀಜ ಆದಂತಹ ಪರಮಾತ್ಮ ತಂದೆ ಮೇಲಿದ್ದಾರೆ. ಈ ವೃಕ್ಷದ ಉತ್ಪತ್ತಿ ಹೇಗೆ ಆಗುತ್ತದೆ, ಈ ವೃಕ್ಷದ ಪಾಲನೆ ಹೇಗೆ ನಡೆಯುತ್ತದೆ, ಪುನಃ ಹೇಗೆ ಈ ವೃಕ್ಷದ ಸಂಹಾರ ಆಗುತ್ತದೆ ಅನ್ನುವುದನ್ನು ಇಲ್ಲಿ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ತ್ರಿಮೂರ್ತಿಗಳನ್ನೂ ಕೂಡ ತೋರಿಸಲಾಗಿದೆ. ಈ ಎಲ್ಲಾ ಜ್ಞಾನದ ತಿಳುವಳಿಕೆಯನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಾರೆ. ತಂದೆಯನ್ನು ಬಿಟ್ಟು ಬೇರೆ ಯಾವ ಮನುಷ್ಯರು ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ಯಾವಾಗ ಪರಮಾತ್ಮ ತಂದೆ ಇಲ್ಲಿಗೆ ಬರುತ್ತಾರೋ ಆಗ ನಮಗೆ ಈ ಜ್ಞಾನದ ಮಾತು ಗೊತ್ತಾಗುತ್ತದೆ. ಆದ್ದರಿಂದ ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ, ನೀವು ಇಲ್ಲಿಗೆ ಬಂದು ಈ ಜ್ಞಾನವನ್ನು ತಿಳಿದುಕೊಳ್ಳಿ ಎಂದು. ಕೆಲವರು ಬಹಳಷ್ಟು ಕಠೋರ ವ್ಯಕ್ತಿಗಳಾಗಿರುತ್ತಾರೆ. ಅವರು ಹೇಳುತ್ತಾರೆ, ನಾನು ಏನನ್ನೂ ಕೇಳುವುದಿಲ್ಲ, ನನಗೆ ಏನನ್ನೂ ಕೇಳುವ ಅವಶ್ಯಕತೆ ಇಲ್ಲ ಎಂದು. ಕೆಲವರು ಪುನಃ ಜ್ಞಾನದ ಮಾತನ್ನು ಕೇಳುತ್ತಾರೆ. ಕೆಲವರು ಲಿಟ್ರೇಚರ್ ಅನ್ನು ತೆಗೆದುಕೊಳ್ಳುತ್ತಾರೆ, ಕೆಲವರು ಲಿಟ್ರೇಚರ್ ಅನ್ನು ತೆಗೆದುಕೊಳ್ಳುವುದಿಲ್ಲ. ಈಗ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಆಗಿದೆ. ಈಗ ನಿಮ್ಮ ಬುದ್ಧಿ ದೂರಾದೇಶಿ ಬುದ್ಧಿಯಾಗಿದೆ. 3 ಲೋಕದ ಬಗ್ಗೆ ನಿಮಗೆ ಗೊತ್ತಿದೆ. ಮೂಲ ವತನಕ್ಕೆ ನಿರಾಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಇನ್ನು ಸೂಕ್ಷ್ಮ ವತನದಲ್ಲಂತೂ ಏನೂ ಇಲ್ಲ. ಈಗ ಮೂಲ ವತನದ ಜೊತೆಗೆ ನಿಮಗೆ ಸಂಪೂರ್ಣ ಸಂಬಂಧ ಇದೆ ಮತ್ತು ಸೂಕ್ಷ್ಮ ವತನದ ಜೊತೆಗೆ ನಿಮಗೆ ಸಂಪೂರ್ಣ ಸಂಬಂಧ ಇದೆ. ಇನ್ನು ಸೂಕ್ಷ್ಮ ವತನ ಸ್ವಲ್ಪ ಸಮಯಕ್ಕೋಸ್ಕರ ನಿರ್ಮಾಣ ಆಗಿದೆ. ಸೂಕ್ಷ್ಮ ವತನವನ್ನು ಸ್ವಲ್ಪ ಸಮಯಕ್ಕೋಸ್ಕರ ನಿರ್ಮಾಣ ಮಾಡಲಾಗಿದೆ. ಇನ್ನು ಆತ್ಮರಾದ ನೀವೆಲ್ಲರೂ ಮೇಲಿನಿಂದ ಅಂದರೆ ಪರಮಧಾಮದಿಂದ ಪಾತ್ರವನ್ನು ಅಭಿನಯ ಮಾಡಲು ಈ ಸಾಕಾರ ಜಗತ್ತಿಗೆ ಬರುತ್ತೀರಾ. ಈ ವೃಕ್ಷ ಸರ್ವ ಧರ್ಮದ ಆತ್ಮರ ನಂಬರ್ ವಾರ್ ವೃಕ್ಷ ಆಗಿದೆ. ಇದು ಮನುಷ್ಯರ ವೃಕ್ಷ ಆಗಿದೆ. ಈ ವೃಕ್ಷ ಸಂಪೂರ್ಣ ಎಕ್ಯುರೇಟ್ ಆಗಿದೆ, ಅಂದರೆ ಈ ವೃಕ್ಷ ಸರಿಯಾಗಿದೆ. ಈ ನಾಟಕದಲ್ಲಿ ಯಾವ ದೃಶ್ಯವೂ ಸ್ವಲ್ಪ ಕೂಡ ಹಿಂದೆ ಮುಂದೆ ಆಗಲು ಸಾಧ್ಯ ಇಲ್ಲ. ಅಂದರೆ ನಾಟಕದಲ್ಲಿ ಯಾವ ಚೇಂಜಸ್ ಅನ್ನು ಮಾಡಲು ಸಾಧ್ಯ ಇಲ್ಲ. ಆತ್ಮರಾದ ನಾವು ಬೇರೆ ಯಾವುದೋ ಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಆತ್ಮರಾದ ನೀವೆಲ್ಲರೂ ಬ್ರಹ್ಮ ಮಹಾತತ್ವಕ್ಕೆ ಹೋಗಿ ಬ್ರಹ್ಮ ಮಹಾತತ್ವದಲ್ಲಿ ನಿಂತುಕೊಳ್ಳುತ್ತೀರಾ. ಹೇಗೆ ನಕ್ಷತ್ರಗಳು ಆಕಾಶದಲ್ಲಿ ನಿಂತಿದೆಯೋ ಅದೇ ರೀತಿ ನೀವು ಬ್ರಹ್ಮ ಮಹಾತತ್ವದಲ್ಲಿ ನಿಂತಿರುತ್ತೀರಾ. ಈ ನಕ್ಷತ್ರಗಳು ದೂರದಿಂದ ನೋಡಿದಾಗ ಬಹಳ ಸಣ್ಣ ನಕ್ಷತ್ರಗಳಂತೆ ಕಾಣಿಸುತ್ತದೆ. ಆಕಾಶದಲ್ಲಿರುವಂತಹ ನಕ್ಷತ್ರಗಳು ನಾವು ಭೂಮಿಯ ಮೇಲಿಂದ ದೂರದಿಂದ ನೋಡಿದಾಗ ನಕ್ಷತ್ರ ಬಹಳ ಸಣ್ಣದಾಗಿದೆ ಎಂದು ಕಾಣಿಸುತ್ತದೆ. ಆದರೆ ನಕ್ಷತ್ರಗಳು ಬಹಳ ದೊಡ್ಡ ಸೈಜ್ನಲ್ಲಿ ಇರುತ್ತದೆ. ಆದರೆ ಆತ್ಮ ಸೈಜ್ನಲ್ಲಿ ಸಣ್ಣದೂ ದೊಡ್ಡದೂ ಆಗಲು ಸಾಧ್ಯ ಇಲ್ಲ ಮತ್ತು ಎಂದೂ ಆತ್ಮದ ವಿನಾಶ ಆಗಲು ಸಾಧ್ಯ ಇಲ್ಲ. ನೀವೀಗ ಚಿನ್ನದ ಯುಗಕ್ಕೆ ಹೋಗುತ್ತೀರಾ, ನಂತರ ಪುನಃ ಕಬ್ಬಿಣದ ಯುಗಕ್ಕೆ ಬರುತ್ತೀರಾ. ಮಕ್ಕಳಿಗೆ ಗೊತ್ತಿದೆ, ನಾವು ಚಿನ್ನದ ಯುಗದ ನಿವಾಸಿಗಳಾಗಿದ್ದೆವು, ಈಗ ನಾವು ಕಬ್ಬಿಣದ ಯುಗಕ್ಕೆ ಬಂದಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಕಬ್ಬಿಣದ ಯುಗದಲ್ಲಿ ನಮಗೆ ಯಾವ ಬೆಲೆಯೂ ಉಳಿದಿಲ್ಲ. ಬಲೆ ಈ ಕಲಿಯುಗದಲ್ಲಿ ಮಾಯೆಯ ಹೊಳಪು ಬಹಳಷ್ಟು ಇದೆ. ಆದರೆ ಇದು ರಾವಣನ ಚಿನ್ನದ ಯುಗ ಆಗಿದೆ. ಸತ್ಯುಗ ಈಶ್ವರನ ಚಿನ್ನದ ಯುಗ ಆಗಿದೆ. ಮನುಷ್ಯರೆಲ್ಲರೂ ಹೇಳುತ್ತಿರುತ್ತಾರೆ, ಇನ್ನು 6 ವರ್ಷ ಅಥವಾ 7 ವರ್ಷದಲ್ಲಿ ಆಹಾರ ಧಾನ್ಯವನ್ನು ಇಷ್ಟು ಜಾಸ್ತಿ ಬೆಳೆದು ತೋರಿಸುತ್ತೇವೆ ಎಂದು. ನಾವು 6 ಅಥವಾ 7 ವರ್ಷದಲ್ಲಿ ಎಷ್ಟು ಆಹಾರ ಧಾನ್ಯವನ್ನು ಬೆಳೆಯುತ್ತೇವೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ಮನುಷ್ಯರು ಹೇಳುತ್ತಾರೆ. ನೋಡಿ, ಮನುಷ್ಯರ ಪ್ಲಾನ್ ಏನಾಗಿದೆ ಮತ್ತು ಮಕ್ಕಳಾದ ನಿಮ್ಮ ಪ್ಲಾನ್ ಏನಾಗಿದೆ. ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುವುದು ನನ್ನ ಪ್ಲಾನ್ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಯ ಪ್ಲಾನ್ ಮತ್ತು ಮಕ್ಕಳಾದ ನಿಮ್ಮ ಪ್ಲಾನ್ ಒಂದೇ ಆಗಿದೆ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆಯ ಶ್ರೀಮತದಂತೆ ನಾವೀಗ ತಂದೆಯ ಮೂಲಕ ನಮ್ಮ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆ ನಮಗೆ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ. ತಂದೆ ನಮಗೆ ಶ್ರೀಮತವನ್ನು ನೀಡುತ್ತಾರೆ. ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ತಂದೆ ಮತವನ್ನು ನೀಡುತ್ತಿರುತ್ತಾರೆ. ಯಾರು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದಾರೋ
ಅವರಿಗೇ ತಂದೆ ಮತವನ್ನು ನೀಡುತ್ತಾರೆ. ಮತ ಅನ್ನುವ ಶಬ್ದ ಅಂತೂ ಇದೆ ತಾನೆ. ಸಂಸ್ಕೃತದ ಅಕ್ಷರವನ್ನು ಇಲ್ಲಿ ಪರಮಾತ್ಮ ತಂದೆ ಬಳಸುವುದಿಲ್ಲ. ಪರಮಾತ್ಮ ತಂದೆ ಸಂಸ್ಕೃತದಲ್ಲಿ ಜ್ಞಾನವನ್ನು ಹೇಳುವುದಿಲ್ಲ. ಪರಮಾತ್ಮ ತಂದೆ ಹಿಂದಿಯಲ್ಲೇ ಜ್ಞಾನವನ್ನು ತಿಳಿಸುತ್ತಾರೆ. ಅನೇಕ ಭಾಷೆಗಳಿದೆ. ಭಾಷೆಯನ್ನು ಅನುವಾದ ಮಾಡುವಂತವರು ಇರುತ್ತಾರೆ. ಅವರು ಒಂದು ಭಾಷೆಯ ಮಾತನ್ನು ಕೇಳಿ ಪುನಃ ಇನ್ನೊಂದು ಭಾಷೆಗೆ ಅನುವಾದವನ್ನು ಮಾಡುತ್ತಾರೆ. ಹಿಂದಿ ಮತ್ತು ಇಂಗ್ಲಿಷ್ ಬಹಳಷ್ಟು ಜನರಿಗೆ ಗೊತ್ತಿದೆ. ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಬಹಳಷ್ಟು ಜನ ಓದುತ್ತಾರೆ. ಇನ್ನು ಮನೆಯಲ್ಲಿ ಇರುವಂತಹ ಮಾತೆಯರು ಅಷ್ಟೊಂದು ಶಿಕ್ಷಣವನ್ನು ಕಲಿತಿರುವುದಿಲ್ಲ. ವರ್ತಮಾನ ಸಮಯದಲ್ಲಿ ವಿದೇಶದಲ್ಲಿ ಎಲ್ಲರೂ ಇಂಗ್ಲಿಷ್ ಅನ್ನು ಕಲಿಯುತ್ತಾರೆ. ಅಂದ ಮೇಲೆ ಪುನಃ ಅವರು ವಿದೇಶದಿಂದ ಭಾರತಕ್ಕೆ ಬಂದರೂ ಕೂಡ ಇಂಗ್ಲಿಷ್ನಲ್ಲೇ ಮಾತನಾಡುತ್ತಿರುತ್ತಾರೆ. ಯಾರು ವಿದೇಶದಿಂದ ಭಾರತಕ್ಕೆ ಬಂದಿದ್ದಾರೋ ಅವರು ಹಿಂದಿಯಲ್ಲಿ ಮಾತನಾಡಲು ಸಾಧ್ಯ ಇಲ್ಲ. ಅವರು ತಮ್ಮ ಮನೆಗೆ ಬಂದರೂ ಕೂಡ ತಮ್ಮ ತಾಯಿಯ ಜೊತೆಗೆ ಇಂಗ್ಲಿಷ್ನಲ್ಲೇ ಮಾತನಾಡಲು ಪ್ರಾರಂಭ ಮಾಡುತ್ತಾರೆ. ಪಾಪ ಆ ತಾಯಿ ಮಕ್ಕಳ ಮಾತನ್ನು ಕೇಳಿ ಗೊಂದಲಕ್ಕೊಳಗಾಗುತ್ತಾರೆ. ಇಂಗ್ಲಿಷ್ನ ಭಾಷೆ ನನಗೇನು ಗೊತ್ತು ಎಂದು ತಾಯಿ ವಿಚಾರ ಮಾಡುತ್ತಾರೆ. ಇಂಗ್ಲಿಷ್ ನನಗೆ ಹೇಗೆ ಅರ್ಥ ಆಗಲು ಸಾಧ್ಯ ಎಂದು ತಾಯಿ ವಿಚಾರವನ್ನು ಮಾಡುತ್ತಾರೆ. ಅಂದ ಮೇಲೆ ಪುನಃ ಆ ಮಕ್ಕಳು ಅಲ್ಪ ಸ್ವಲ್ಪ ಹಿಂದಿಯನ್ನು ಕಲಿಯಬೇಕಾಗುತ್ತದೆ. ಸತ್ಯುಗದಲ್ಲಿ ಒಂದೇ ರಾಜ್ಯ ಇರುತ್ತದೆ, ಒಂದೇ ಭಾಷೆ ಇರುತ್ತದೆ. ಈಗ ಪುನಃ ಪರಮಾತ್ಮ ತಂದೆ ಅಂತಹ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಪ್ರತಿ 5000 ವರ್ಷದ ನಂತರ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಈಗ ನೀವು ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು. ಮಧುಬನದಲ್ಲಿ ನಿಮಗೆ ಬಹಳ ಚೆನ್ನಾಗಿ ಸಮಯ ಸಿಗುತ್ತದೆ. ಬೆಳಗ್ಗೆ ಸ್ನಾನವನ್ನು ಮಾಡಿ ನೀವು ಹೊರಗಡೆ ಸುತ್ತಾಡುತ್ತಾ ತಂದೆಯನ್ನು ನೆನಪು ಮಾಡಿದರೆ, ಸುತ್ತಾಡುವಾಗ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವ ಕಾರಣ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ. ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಅನ್ನುವ ಮಾತು ಆಂತರ್ಯದಲ್ಲಿ ನೆನಪಿನಲ್ಲಿ ಇರಬೇಕು. ಈಗ ನಿಮಗೆ ಈ ಮಾತಿನ ಸ್ಮೃತಿ ಬಂದಿದೆ. ಪರಮಾತ್ಮ ತಂದೆ ನಮಗೆ 84 ಜನ್ಮದ ಚಕ್ರದ ರಹಸ್ಯವನ್ನು ತಿಳಿಸಿದ್ದಾರೆ. ನಾನು ಸತೋ ಪ್ರಧಾನ ಆತ್ಮ ಆಗಿದ್ದೆ ಅನ್ನುವುದು ಬಹಳಷ್ಟು ಖುಷಿಯ ಮಾತಾಗಿದೆ. ಮನುಷ್ಯರು ತಿರುಗಾಡಲು ಹೋಗುತ್ತಾರೆ, ಮನುಷ್ಯರು ತಿರುಗಾಡುತ್ತಿರುತ್ತಾರೆ, ಸುತ್ತಾಡುತ್ತಿರುತ್ತಾರೆ. ಮನುಷ್ಯರು ತಿರುಗಾಡಲು ಹೋಗುವುದರಿಂದ ಅವರಿಗೆ ಯಾವ ಸಂಪಾದನೆಯೂ ಆಗುವುದಿಲ್ಲ. ಇಲ್ಲಿ ನೀವು ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ. ನಿಮ್ಮ ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪಿರಬೇಕು. ನಿಮ್ಮ ಬುದ್ಧಿಯಲ್ಲಿ ಚಕ್ರದ ನೆನಪಿರಬೇಕು. ಪುನಃ ನೀವು ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಸಂಪಾದನೆಯನ್ನು ಮಾಡಿಕೊಳ್ಳುವಂತಹ ಬಹಳ ಒಳ್ಳೆಯ ಯುಕ್ತಿಯನ್ನು ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಮಕ್ಕಳಿಗೆ ತಿಳಿಸುತ್ತಾರೆ. ಈಗ ಮಕ್ಕಳಾದ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದಿಲ್ಲ. ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡದೇ ಇರುವ ಕಾರಣ ನಿಮ್ಮ ಬುದ್ಧಿಯಲ್ಲಿ ಮಾಯೆ ಕಿರಿಕಿರಿಯನ್ನು ಮಾಡುತ್ತಿರುತ್ತದೆ. ಮಾಯೆಯ ಕಿರಿಕಿರಿ ಬುದ್ಧಿಯಲ್ಲಿ ನಡೆಯುತ್ತಿರುತ್ತದೆ. ಯಾರು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದಿಲ್ಲವೋ ಮಾಯೆ ಅವರಿಗೇ ಕಾಟವನ್ನು ಕೊಡುತ್ತದೆ. ನಾನು ಈ ನಾಟಕ ಚಕ್ರದಲ್ಲಿ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾ ಬಂದೆ ಎಂದು ಆಂತರ್ಯದಲ್ಲಿ ವಿಚಾರವನ್ನು ಮಾಡಿ. ಸತ್ಯುಗದಲ್ಲಿ ನಾನು ಇಷ್ಟು ಜನ್ಮವನ್ನು ಪಡೆದುಕೊಂಡೆ, ನಂತರ ಕೆಳಗಡೆ ಇಳಿಯುತ್ತಾ ಬಂದೆ. ಈಗ ಪುನಃ ನಾನು ಸತೋ ಪ್ರಧಾನ ಆತ್ಮ ಆಗಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ಸತೋ ಪ್ರಧಾನರಾಗುತ್ತೀರಾ. ನಡೆದಾಡುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ತಂದೆಯ ನೆನಪಿದ್ದರೆ ಮಾಯೆಯ ಕಿರಿಕಿರಿ ಸಮಾಪ್ತಿಯಾಗುತ್ತದೆ ಮತ್ತು ತಂದೆಯ ನೆನಪಿನ ಮೂಲಕ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ. ಬಲೆ ಪತಿ ಪತ್ನಿ ಒಟ್ಟಿಗೆ ನೀವು ಮಧುಬನಕ್ಕೆ ಹೋಗುತ್ತೀರಾ, ಮಧುಬನದಿಂದ ಬರುತ್ತೀರಾ. ಆದರೆ ಇಲ್ಲಿ ಪ್ರತಿಯೊಬ್ಬರು ಸ್ವಯಂಗೋಸ್ಕರ ಸ್ವಯಂ ಪರಿಶ್ರಮವನ್ನು ಪಡಬೇಕು. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸ್ವಯಂಗೋಸ್ಕರ ಸ್ವಯಂ ಪರಿಶ್ರಮವನ್ನು ಪಡಬೇಕು. ನೀವು ಒಂಟಿಯಾಗಿ ಮಧುಬನದಲ್ಲಿ ಓಡಾಡುತ್ತಿದ್ದರೆ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ. ಏಕೆಂದರೆ ಒಂಟಿಯಾಗಿ ಓಡಾಡುವಾಗ ನೀವು ನಿಮ್ಮದೇ ಆದ ಗುಂಗಿನಲ್ಲಿ ತಂದೆಯ ನೆನಪಿನಲ್ಲಿ ಇರುತ್ತೀರಾ. ಅನ್ಯರು ಜೊತೆಗಿದ್ದರೆ ಬುದ್ಧಿ ಆ ಕಡೆ ಈ ಕಡೆ ಹೋಗುತ್ತಿರುತ್ತದೆ. ಹಾಗೆ ನೋಡಿದರೆ ತಂದೆಯನ್ನು ನೆನಪು ಮಾಡುವುದು
ಬಹಳ ಸಹಜ ಆಗಿದೆ. ಹೂದೋಟ ಮುಂತಾದ ಬೇರೆ ಬೇರೆ ಸ್ಥಾನಗಳಿದೆ. ಒಂದು ವೇಳೆ ಯಾರಾದರೂ ಇಂಜಿನಿಯರ್ ಆಗಿದ್ದರೆ ಅವರ ಬುದ್ಧಿಯಲ್ಲಿ ಇದೇ ಮಾತಿನ ಚಿಂತನೆ ನಡೆಯುತ್ತಿರುತ್ತದೆ. ನಾನು ಈ ರೀತಿ ಸೇತುವೆಯನ್ನು ನಿರ್ಮಾಣ ಮಾಡಬೇಕು, ನಾನು ಇಂತಹ ಕಾರ್ಯವನ್ನು ಮಾಡಬೇಕು ಎಂದು ಇಂಜಿನಿಯರ್ನ ಬುದ್ಧಿಯಲ್ಲಿ ಪ್ಲಾನ್ ಬರುತ್ತಿರುತ್ತದೆ. ಈಗ ನೀವು ಮನೆಯಲ್ಲೇ ಕುಳಿತಿರಬಹುದು. ಮನೆಯಲ್ಲಿ ಕುಳಿತಿದ್ದರೂ ಕೂಡ ನಿಮ್ಮ ಬುದ್ಧಿ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು. ನೀವು ತಂದೆಯನ್ನೇ ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಆಂತರ್ಯದಲ್ಲಿ ಜ್ಞಾನದ ಚಿಂತನೆ ನಡೆಯುತ್ತಿರುತ್ತದೆ. ಇಡೀ ದಿನ ಜ್ಞಾನದ ಚಿಂತನೆಯನ್ನು ಮಾಡುವ ಅಭ್ಯಾಸವನ್ನು ಮಾಡಿಕೊಂಡರೆ ಆಂತರ್ಯದಲ್ಲಿ ಜ್ಞಾನದ ಚಿಂತನೆಯೇ ನಡೆಯುತ್ತಿರುತ್ತದೆ. ನೀವು ಜ್ಞಾನದ ಶಿಕ್ಷಣವನ್ನೂ ಕೂಡ ಕಲಿಯಬೇಕು, ಜೊತೆಗೆ ಉದ್ಯೋಗ ವ್ಯವಹಾರವನ್ನೂ ಕೂಡ ಮಾಡಬೇಕು. ವೃದ್ಧರು, ಯುವಕರು, ಮಕ್ಕಳು ಎಲ್ಲರೂ ಕೂಡ ಈಗ ಪಾವನರಾಗಬೇಕು. ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಅಧಿಕಾರ ಆತ್ಮಕ್ಕೆ ಇದೆ. ಮಕ್ಕಳು ಬಾಲ್ಯದಲ್ಲೇ ಬೀಜದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಬಾಲ್ಯದಲ್ಲೇ ಬೀಜರೂಪ ಆದಂತಹ ತಂದೆಯ ಬಗ್ಗೆ ಮಕ್ಕಳಿಗೆ ಅರ್ಥ ಆದರೆ ಬಹಳ ಒಳ್ಳೆಯದು. ಆಧ್ಯಾತ್ಮಿಕ ವಿದ್ಯೆಯನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ಈಗ ನಿಮ್ಮ ವಿದ್ಯೆ ಆಧ್ಯಾತ್ಮಿಕ ವಿದ್ಯೆ ಆಗಿದೆ. ಇಲ್ಲಿ ಸ್ವಯಂ ಪರಮಾತ್ಮ ತಂದೆ ಬಂದು ಈ ಆಧ್ಯಾತ್ಮಿಕ ವಿದ್ಯೆಯನ್ನು ನಿಮಗೆ ಕಲಿಸುತ್ತಾರೆ. ಆ ಲೌಕಿಕ ಶಾಲೆಯಲ್ಲಿ ಶಾರೀರಿಕ ವಿದ್ಯೆಯನ್ನು ಕಲಿಸುತ್ತಾರೆ. ಇನ್ನು ಜಗತ್ತಿನಲ್ಲಿ ವೇದಶಾಸ್ತ್ರದ ವಿದ್ಯೆಯನ್ನು ಕಲಿಸುತ್ತಾರೆ. ಇದು ಪುನಃ ಆತ್ಮಿಕ ವಿದ್ಯೆ ಆಗಿದೆ. ಭಗವಂತ ತಂದೆ ನಿಮಗೆ ಆತ್ಮಿಕ ವಿದ್ಯೆಯನ್ನು ಕಲಿಸುತ್ತಾರೆ. ಈ ಆತ್ಮಿಕ ವಿದ್ಯೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಯಾವ ಆತ್ಮ ಬಂದು ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತದೆಯೋ ಆ ಆತ್ಮಕ್ಕೆ ನೀವು ಯಾವ ಹೆಸರನ್ನು ಇಡಲು ಸಾಧ್ಯ ಇಲ್ಲ. ಇಲ್ಲಿ ಸ್ವಯಂ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಇದು ಭಗವಾನ್ ವಾಚಾಗಿದೆ. ಭಗವಂತ ತಂದೆ ಒಮ್ಮೆ ಮಾತ್ರ ಈ ಸಮಯದಲ್ಲೇ ಈ ಸೃಷ್ಟಿಗೆ ಬಂದು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಈ ಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಶಾಸ್ತ್ರದ ವಿದ್ಯೆಯೇ ಬೇರೆ ಆಗಿದೆ. ನಿಮಗೆ ಗೊತ್ತಿದೆ, ಒಂದನೇ ಪ್ರಕಾರದ ಜ್ಞಾನ ಅಂದರೆ ಲೌಕಿಕ ಜಗತ್ತಿನ ಕಾಲೇಜ್ನಲ್ಲಿ ಕಲಿಸುವಂತಹ ಸ್ಥೂಲ ಜ್ಞಾನ ಆಗಿದೆ. ಇನ್ನು ಎರಡನೇ ಪ್ರಕಾರದ ಜ್ಞಾನ ಅಂದರೆ ಆಧ್ಯಾತ್ಮಿಕ ಶಾಸ್ತ್ರಗಳ ವಿದ್ಯೆ ಆಗಿದೆ. ಮೂರನೇ ಪ್ರಕಾರದ ಜ್ಞಾನ ಅಂದರೆ ಈ ಆತ್ಮಿಕ ಜ್ಞಾನ ಆಗಿದೆ. ಬಲೆ ಜಗತ್ತಿನಲ್ಲಿ ಎಷ್ಟು ದೊಡ್ಡ ಡಾಕ್ಟರ್ ಆಫ್ ಫಿಲಾಸಫಿ ಇರಬಹುದು ಅಂದರೆ ತತ್ವಜ್ಞಾನದಲ್ಲಿ ಡಾಕ್ಟರೇಟ್ ಅನ್ನು ಪಡೆದುಕೊಂಡಿರುವಂತಹ ದೊಡ್ಡ ವ್ಯಕ್ತಿಗಳು ಜಗತ್ತಿನಲ್ಲಿ ಇರಬಹುದು. ಆದರೆ ಅವರ ಬಳಿ ಶಾಸ್ತ್ರದ ಜ್ಞಾನದ ಮಾತಷ್ಟೇ ಇದೆ. ಅವರಿಗೆ ಶಾಸ್ತ್ರದ ಜ್ಞಾನ ಮಾತ್ರ ಗೊತ್ತಿದೆ. ನಿಮ್ಮ ಈ ಜ್ಞಾನ ಸಂಪೂರ್ಣ ಭಿನ್ನ ಆಗಿದೆ. ಈ ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆ ಎಲ್ಲರಿಗೂ ತಿಳಿಸುತ್ತಾರೆ. ಈ ಆತ್ಮಿಕ ಜ್ಞಾನ ಸರ್ವ ಆತ್ಮರಿಗೂ ತಂದೆಯಾದ ಆತ್ಮಿಕ ತಂದೆಯ ಬಳಿ ಇದೆ. ಆ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಆ ಪರಮಾತ್ಮ ತಂದೆಗೆ ಶಾಂತಿಯ ಸಾಗರ, ಸುಖದ ಸಾಗರ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ. ಗುಣ ಮತ್ತು ಅವಗುಣ ಎರಡೂ ಮನುಷ್ಯರಲ್ಲಿ ಇರುತ್ತದೆ. ಮನುಷ್ಯರು ಸ್ವಯಂನಲ್ಲಿರುವ ಗುಣ ಮತ್ತು ಅವಗುಣದ ಆಧಾರದಿಂದ ಮಾತನಾಡುತ್ತಿರುತ್ತಾರೆ. ಪರಮಾತ್ಮ ತಂದೆಯ ಯಥಾರ್ಥವಾದ ಮಹಿಮೆಯ ಬಗ್ಗೆ ನಿಮಗೆ ಗೊತ್ತಿದೆ. ಜಗತ್ತಿನ ಜನ ಗಿಣಿ ಪಾಠದಂತೆ ತಂದೆಯ ಮಹಿಮೆಯನ್ನು ಗಾಯನ ಮಾಡುತ್ತಾರೆ. ಆದರೆ ಆ ಮಹಿಮೆಯ ಅರ್ಥ ಅವರಿಗೆ ಗೊತ್ತಿಲ್ಲ. ಇಲ್ಲಿ ಮಕ್ಕಳಿಗೆ ತಂದೆ ಸಲಹೆಯನ್ನು ಕೊಡುತ್ತಾರೆ. ನೀವೀಗ ಹೇಗೆ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಅನ್ನುವ ಸಲಹೆಯನ್ನು ತಂದೆ ತಿಳಿಸುತ್ತಾರೆ. ನೀವು ಪುರುಷಾರ್ಥವನ್ನು ಮಾಡುತ್ತಾ ಇರಿ. ನಂತರ ಪುರುಷಾರ್ಥವನ್ನು ಮಾಡುವುದು ಪಕ್ಕಾ ಆಗುತ್ತದೆ. ಆಗ ನೀವು ಆಫೀಸ್ನಲ್ಲಿ ಕೆಲಸವನ್ನು ಮಾಡುವ ಸಮಯದಲ್ಲೂ ಕೂಡ ನಿಮಗೆ ಇದೇ ತಂದೆಯ ನೆನಪಿನ ಸ್ಮೃತಿ ಬರುತ್ತದೆ. ಈಶ್ವರನ ಸ್ಮೃತಿ ಕೆಲಸವನ್ನು ಮಾಡುವಾಗಲೂ ಆಗ ನಿಮಗೆ ಇರುತ್ತದೆ. ಮಾಯೆಯ ಸ್ಮೃತಿ ಅರ್ಧ ಕಲ್ಪದಿಂದ ನಿಮ್ಮ ಬುದ್ಧಿಯಲ್ಲಿ ಇತ್ತು. ಈಗ ತಂದೆ ಕುಳಿತು ಯಥಾರ್ಥವಾದ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಅಂದ ಮೇಲೆ ಸ್ವಯಂ ಅನ್ನು ನೋಡಿಕೊಳ್ಳಿ. ಮೊದಲು ನಾನು ಏನಾಗಿದ್ದೆ, ಈಗ ನಾನು ಏನಾಗಿದ್ದೇನೆ ಎಂದು
ಪುನಃ ಪರಮಾತ್ಮ ತಂದೆ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಮೊಟ್ಟ ಮೊದಲು ಭಾರತ ದೇಶವೇ ಇತ್ತು. ಪರಮಾತ್ಮ ತಂದೆ ಪಾತ್ರವನ್ನು ಅಭಿನಯ ಮಾಡಲು ಭಾರತದಲ್ಲೇ ಬರುತ್ತಾರೆ. ನೀವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಾ. ಈಗ ನೀವು ಪವಿತ್ರರಾಗಬೇಕು. ಇಲ್ಲದಿದ್ದರೆ ನೀವು ಲೇಟ್ ಆಗಿ ಈ ಸೃಷ್ಟಿಗೆ ಬರುತ್ತೀರಾ. ಲೇಟ್ ಆಗಿ ನೀವು ಈ ಸೃಷ್ಟಿಗೆ ಬಂದರೆ ನೀವು ಹೇಗೆ ಸುಖವನ್ನು ಪಡೆದುಕೊಳ್ಳಲು ಸಾಧ್ಯ? ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿಲ್ಲವೋ ಅವರು ಸತ್ಯುಗದ ಆದಿಯಲ್ಲಿ ಬರುವುದಿಲ್ಲ. ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿಲ್ಲವೋ ಅವರು ಈ ಜ್ಞಾನ ಮಾರ್ಗಕ್ಕೆ ಬರುವುದಿಲ್ಲ. ನೀವು ಅಂತವರನ್ನು ನೋಡಿ ತಿಳಿದುಕೊಳ್ಳುತ್ತೀರಾ, ಇವರು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ನೀವೀಗ ಜ್ಞಾನವನ್ನು ತಿಳಿಸಲು ಬಹಳಷ್ಟು ಪರಿಶ್ರಮವನ್ನು ಪಡುತ್ತೀರಾ. ಆದರೆ ಎಲ್ಲೋ ಕೆಲವರು ಈ ಜ್ಞಾನ ಮಾರ್ಗಕ್ಕೆ ಬಂದು ಜ್ಞಾನಿಗಳಾಗಿ ಹುಟ್ಟಿಕೊಳ್ಳುತ್ತಾರೆ. ಆದರೆ ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ನೀವು ಸುಸ್ತಾಗಿ ಬಿಡಬಾರದು. ನೀವು ಪರಿಶ್ರಮವನ್ನು ಪಡಬೇಕು. ಪರಿಶ್ರಮ ಪಡದೇ ಇದ್ದರೆ ಯಾವ ಪ್ರಾಪ್ತಿಯೂ ಸಿಗಲು ಸಾಧ್ಯ ಇಲ್ಲ. ಪ್ರಜೆಗಳಂತೂ ತಯಾರಾಗುತ್ತಿರುತ್ತಾರೆ ತಾನೆ. ಪರಮಾತ್ಮ ತಂದೆ ಮಕ್ಕಳಿಗೆ ಉನ್ನತಿಗೋಸ್ಕರ ಯುಕ್ತಿಯನ್ನು ತಿಳಿಸುತ್ತಾರೆ. ಮಕ್ಕಳೇ, ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮುಂತಾದದ್ದನ್ನು ಮುಗಿಸಿ ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳಿ ಅಥವಾ ಏಕಾಂತದಲ್ಲಿ ಸುತ್ತಾಡಿ. ಆರೋಗ್ಯಕ್ಕೋಸ್ಕರ ವಾಕಿಂಗ್ ಮಾಡುವುದು ಒಳ್ಳೆಯದು. ಪರಮಾತ್ಮ ತಂದೆಯ ನೆನಪೂ ಕೂಡ ಇರುತ್ತದೆ, ವಾಕಿಂಗ್ ಕೂಡ ಆಗುತ್ತದೆ. ಬೆಳಗ್ಗೆ ಬೆಳಗ್ಗೆ ಏಕಾಂತದಲ್ಲಿ ಕುಳಿತಾಗ ಅಥವಾ ಬೆಳಗ್ಗೆ ಬೆಳಗ್ಗೆ ವಾಕಿಂಗ್ ಮಾಡುತ್ತಿದ್ದರೆ ತಂದೆಯ ನೆನಪು ಇರುತ್ತದೆ ಮತ್ತು ನಾಟಕದ ರಹಸ್ಯ ಕೂಡ ಬುದ್ಧಿಯಲ್ಲಿ ಇರುತ್ತದೆ. ಇದು ಎಷ್ಟು ದೊಡ್ಡ ಸಂಪಾದನೆ ಆಗಿದೆ. ಇದು ಸತ್ಯ ಸಂಪಾದನೆ ಆಗಿದೆ. ಲೌಕಿಕ ಜಗತ್ತಿನ ಸಂಪಾದನೆಯನ್ನು ಮಾಡಿಕೊಂಡು ಮುಗಿದಿದೆ ಅಂದ ಮೇಲೆ ಈ ಈಶ್ವರಿಯ ಸಂಪಾದನೆಯನ್ನು ಮಾಡಿಕೊಳ್ಳುವ ಚಿಂತನೆಯನ್ನು ಮಾಡಿ. ಈ ಜ್ಞಾನ ಮಾರ್ಗದಲ್ಲಿ ಕಷ್ಟದ ಯಾವ ಮಾತು ಇಲ್ಲ. ಬ್ರಹ್ಮ ತಂದೆ ಇಂತಹ ಅನೇಕ ವ್ಯಕ್ತಿಗಳನ್ನು ನೋಡಿದ್ದಾರೆ. ಆ ವ್ಯಕ್ತಿಗಳು ತಮ್ಮ ಜೀವನದ ಸಂಪೂರ್ಣ ಕಥೆಯನ್ನು ಬರೆಯುತ್ತಾರೆ. ಈ ದಿನ ನಾನು ಇಷ್ಟು ಗಂಟೆಗೆ ಎದ್ದೆ, ಇಂತಿಂತಹ ಕಾರ್ಯವನ್ನು ಮಾಡಿದೆ ಎಂದು ದೊಡ್ಡ ವ್ಯಕ್ತಿಗಳು ತಮ್ಮ ಕಥೆಯನ್ನು ಬರೆಯುತ್ತಾರೆ. ದೊಡ್ಡ ವ್ಯಕ್ತಿಗಳು ತಿಳಿದುಕೊಳ್ಳುತ್ತಾರೆ, ನಮ್ಮ ನಂತರ ಹುಟ್ಟುವಂತವರು ಈ ಕಥೆಯನ್ನು ಓದಿ ಈ ಕಥೆಯ ಮೂಲಕ ಅನೇಕ ಮಾತಿನ ಶಿಕ್ಷಣವನ್ನು ಕಲಿಯುತ್ತಾರೆ ಎಂದು ದೊಡ್ಡ ವ್ಯಕ್ತಿಗಳು ತಮ್ಮ ಕಥೆಯನ್ನು ಬರೆಯುತ್ತಾರೆ. ದೊಡ್ಡ ದೊಡ್ಡ ಮನುಷ್ಯರ ಜೀವನದ ಕಥೆಯನ್ನು ಎಲ್ಲರೂ ಓದುತ್ತಾರೆ ತಾನೆ. ದೊಡ್ಡ ವ್ಯಕ್ತಿಗಳು ಸಣ್ಣ ಮಕ್ಕಳಿಗೋಸ್ಕರ ಕೂಡ ತಮ್ಮ ಜೀವನದ ಕಥೆಯನ್ನು ಬರೆಯುತ್ತಾರೆ. ಮನೆಯಲ್ಲಿರುವ ದೊಡ್ಡವರು ಮಕ್ಕಳಿಗೆ ಆ ಕಥೆಯನ್ನು ಓದಿ ಹೇಳಿದರೆ ಮನೆಯಲ್ಲಿ ಇರುವಾಗಲೇ ಮಕ್ಕಳ ಸ್ವಭಾವ ಬಹಳಷ್ಟು ಒಳ್ಳೆಯ ಸ್ವಭಾವ ಆಗಿಬಿಡುತ್ತದೆ. ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಿ ಸತೋ ಪ್ರಧಾನರಾಗಬೇಕು. ನೀವು ಸತೋ ಪ್ರಧಾನರಾಗಿ ಪುನಃ ಸತೋ ಪ್ರಧಾನ ಜಗತ್ತಿನ ರಾಜ್ಯವನ್ನು ಪಡೆದುಕೊಳ್ಳಬೇಕು. ನಿಮಗೆ ಗೊತ್ತಿದೆ, ಪ್ರತಿ ಕಲ್ಪದಲ್ಲೂ ನಾವೇ ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ, ನಂತರ ರಾಜ್ಯವನ್ನು ಕಳೆದುಕೊಳ್ಳುತ್ತೇವೆ. ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನದ ಸ್ಮೃತಿ ಇದೆ. ಈ ಜ್ಞಾನ ಹೊಸ ಜಗತ್ತಿಗೋಸ್ಕರ, ಹೊಸ ಧರ್ಮಕ್ಕೋಸ್ಕರ ಹೊಸ ಜ್ಞಾನ ಆಗಿದೆ. ಆದ್ದರಿಂದ ಮಧುರಾತಿ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ಪುನಃ ತಿಳಿಸುತ್ತಿರುತ್ತಾರೆ, ಬೇಗ ಬೇಗ ಪುರುಷಾರ್ಥವನ್ನು ಮಾಡಿ. ಏಕೆಂದರೆ ನಿಮ್ಮ ಶರೀರದ ಬಗ್ಗೆ ಭರವಸೆ ಇಲ್ಲ. ವರ್ತಮಾನ ಸಮಯದಲ್ಲಿ ಸಾವು ಬರುವುದೂ ಕೂಡ ಬಹಳ ಸಹಜ ಆಗಿದೆ. ಸಹಜ ರೂಪದಲ್ಲಿ ವರ್ತಮಾನ ಸಮಯದಲ್ಲಿ ಎಲ್ಲರಿಗೂ ಸಾವು ಬರುತ್ತದೆ. ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಎಂದೂ ಬರುವುದಿಲ್ಲ. ಸತ್ಯುಗ ಅಮರ ಲೋಕ ಆಗಿದೆ. ಆ ಅಮರ ಲೋಕದಲ್ಲಿ ಎಂದೂ ಕೂಡ ಅಕಾಲ ಮೃತ್ಯು ಬರುವುದಿಲ್ಲ. ಇಲ್ಲಿ ಕುಳಿತಿರುವಾಗಲೇ ಮನುಷ್ಯರು ಹೇಗೆ ಸಾಯುತ್ತಾರೆ. ಆದ್ದರಿಂದ ನೀವು ಸ್ವಯಂನ ಪುರುಷಾರ್ಥವನ್ನು ಮಾಡಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾ ಇರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬುದ್ಧಿಯನ್ನು
ಜ್ಞಾನದ ಚಿಂತನೆಯಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಯಾವಾಗ ಸಮಯ ಸಿಗುತ್ತದೆಯೋ ಆಗ ಏಕಾಂತದಲ್ಲಿ ಕುಳಿತು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ದೂರ ದೇಶದವರಾಗಿ ಈ ಬೇಹದ್ದಿನ ನಾಟಕವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲಾ ಪಾತ್ರಧಾರಿಗಳ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕು. ಇಂದಿನ ವರದಾನ ಆಗಿದೆ. ಮಧುರತೆಯ ವರದಾನದ ಮೂಲಕ ಸದಾ ಪುರುಷಾರ್ಥದಲ್ಲಿ ಮುಂದೆ ಹೋಗುವಂತಹ ಶ್ರೇಷ್ಠ ಆತ್ಮರಾಗಿ. ಮಧುರತೆ ಎಂತಹ ವಿಶೇಷ ಧಾರಣೆ ಆಗಿದೆ ಅಂದರೆ, ಮಧುರತೆಯ ಧಾರಣೆ ಕಠೋರ ಭೂಮಿಯನ್ನೂ ಕೂಡ ಮಧುರವನ್ನಾಗಿ ಮಾಡುತ್ತದೆ. ಯಾರಿಗಾದರೂ 2 ಕ್ಷಣಕ್ಕೋಸ್ಕರ ಮಧುರ ದೃಷ್ಟಿಯನ್ನು ನೀಡಿ, 2 ಕ್ಷಣಕ್ಕೋಸ್ಕರ ಮಧುರ ಮಾತನ್ನು ಮಾತನಾಡಿ, ಮಧುರ ಶಬ್ದವನ್ನು ದಾನವಾಗಿ ನೀಡಿ. ಆಗ ಯಾವುದೇ ಆತ್ಮ ಇರಬಹುದು, ಆ ಆತ್ಮ ಸದಾ ಕಾಲಕ್ಕೋಸ್ಕರ ಭರ್ಪೂರಾಗುತ್ತದೆ. 2 ಕ್ಷಣದ ಮಧುರ ದೃಷ್ಟಿ, ಮಧುರ ಮಾತಿನ ಮೂಲಕ ನೀವು ಯಾವ ಆತ್ಮವನ್ನು ಬೇಕಾದರೂ ಸದಾ ಕಾಲಕ್ಕೋಸ್ಕರ ಭರ್ಪೂರ್ ಮಾಡಬಹುದು. 2 ಕ್ಷಣದ ಮಧುರ ದೃಷ್ಟಿ ಅಥವಾ ಮಧುರ ಮಾತು ಆತ್ಮದ ಸೃಷ್ಟಿಯನ್ನೇ ಪರಿವರ್ತನೆ ಮಾಡುತ್ತದೆ. ನಿಮ್ಮ 2 ಮಧುರ ಮಾತು ಸದಾ ಕಾಲಕ್ಕೋಸ್ಕರ ಆ ಆತ್ಮರ ಜೀವನವನ್ನು ಪರಿವರ್ತನೆ ಮಾಡಲು ನಿಮಿತ್ತ ಆಗುತ್ತದೆ. ಆದ್ದರಿಂದ ಮಧುರತೆಯ ವರದಾನವನ್ನು ಸದಾ ಜೊತೆಗಿಟ್ಟುಕೊಳ್ಳಿ. ಸದಾ ಮಧುರರಾಗಿ ಇರಬೇಕು ಮತ್ತು ಸರ್ವರನ್ನೂ ಮಧುರರನ್ನಾಗಿ ಮಾಡಬೇಕು. ಇಂದಿನ ಸ್ಲೋಗನ್ ಆಗಿದೆ, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಖುಷಿಯಲ್ಲಿ ಇರಿ. ಆಗ ನೀವು ರಹಸ್ಯವನ್ನು ಬಲ್ಲಂತಹ ರಹಸ್ಯಯುಕ್ತ ಆತ್ಮರಾಗಿ ಬಿಡುತ್ತೀರಾ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ. ಯಾವಾಗ ಉಳಿದ ಎಲ್ಲಾ ಸಂಕಲ್ಪಗಳು ಶಾಂತ ಆಗುತ್ತದೆಯೋ ಆಗ ಒಬ್ಬ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಸಂಕಲ್ಪ ಮನಸ್ಸಿನಲ್ಲಿ ಇರುತ್ತದೆ. ಒಬ್ಬ ತಂದೆಯ ಸಂಕಲ್ಪವೇ ಮನಸ್ಸಿನಲ್ಲಿ ಇರುತ್ತದೆ. ಆಗ ಸಂಕಲ್ಪದ ಶಕ್ತಿ ಜಮಾ ಆಗುತ್ತದೆ ಮತ್ತು ಯೋಗ ಶಕ್ತಿಶಾಲಿ ಆಗುತ್ತದೆ. ಅದಕ್ಕೋಸ್ಕರ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ಸಂಕ್ಷಿಪ್ತಗೊಳಿಸಿಕೊಳ್ಳುವಂತಹ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಸಂಕಲ್ಪಗಳಿಗೆ ಫುಲ್ ಬ್ರೇಕ್ ಅನ್ನು ಹಾಕಿ ಸಂಕಲ್ಪವನ್ನು ಸಡಿಲವಾಗಿ ಬಿಡಬೇಡಿ. ಒಂದು ವೇಳೆ 1 ಸೆಕೆಂಡ್ಗಿಂತ ಜಾಸ್ತಿ ಸಮಯ ಸಂಕಲ್ಪಕ್ಕೆ ಬ್ರೇಕ್ ಹಾಕಲು ನಿಮಗೆ ಬೇಕಾದರೆ ಆಗ ನಿಮ್ಮ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ದುರ್ಬಲ ಆಗಿದೆ ಎಂದು ನೀವು ತಿಳಿದುಕೊಳ್ಳಬೇಕು. ಸಂಕಲ್ಪಕ್ಕೆ ಬ್ರೇಕ್ ಅನ್ನು ಹಾಕಲು ಸೆಕೆಂಡ್ಗಿಂತ ಜಾಸ್ತಿ ಸಮಯ ಬೇಕಾದರೆ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯಲ್ಲಿ ನೀವು ದುರ್ಬಲರಾಗಿದ್ದೀರಾ ಎಂದು ಅರ್ಥ. ಆದ್ದರಿಂದ ಸೆಕೆಂಡ್ ನಲ್ಲಿ ಸಂಕಲ್ಪಕ್ಕೆ ಬ್ರೇಕ್ ಅನ್ನು ಹಾಕಬೇಕು. ಒಳ್ಳೆಯದು. ಓಂ ಶಾಂತಿ.